ಡಾಕ್ಟರ್, ನನಗೆ ಆರ್ಥ್ರೈಟಿಸ್ ಇದೆ. ನನ್ನ ಮಕ್ಕಳಿಗೂ ಬರುತ್ತಾ? ಅದನ್ನು ತಡೆಯೋಕ್ಕಾಗುತ್ತಾ? ಈ ಪ್ರಶ್ನೆ ನನಗೆ ತುಂಬಾ ಬಾರಿ ಕೇಳುತ್ತಾರೆ. ಸಣ್ಣ ಉತ್ತರ ಏನು ಅಂದ್ರೆ, ಅಗತ್ಯವಿಲ್ಲ ಮತ್ತು ಕೆಲವು ಸಂದರ್ಭಗಳಲ್ಲಿ ಅಪಾಯವನ್ನು ಕಡಿಮೆ ಮಾಡಬಹುದು. ಕೆಲವು ಆರ್ಥ್ರೈಟಿಸ್ ರೋಗಗಳಲ್ಲಿ ಕುಟುಂಬದ ಸಂಬಂಧ ಇರುತ್ತದೆ. ಉದಾಹರಣೆಗೆ ರುಮಟಾಯ್ಡ್ ಆರ್ಥ್ರೈಟಿಸ್, ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್, ಸೋರಿಯಾಟಿಕ್ ಆರ್ಥ್ರೈಟಿಸ್ ತರಹದ ರೋಗಗಳು ಕೆಲವೊಮ್ಮೆ ಒಂದೇ ಕುಟುಂಬದಲ್ಲಿ ಹೆಚ್ಚು ಕಾಣಬಹುದು. ಅಂದರೆ ಕುಟುಂಬದಲ್ಲಿ ಯಾರಿಗಾದರೂ ಇದ್ದರೆ ಅಪಾಯ ಸ್ವಲ್ಪ ಹೆಚ್ಚಿರಬಹುದು. ಆದರೆ ಜೀನ್ಸ್ ಇದ್ದರೆ ಸಾಕು ಅಂತ ಅಲ್ಲ. ನನಗೆ ಇದೆ ಅಂದ್ರೆ ನನ್ನ ಮಗನಿಗೂ ಅಥವಾ ಮಗಳಿಗೂ ಖಂಡಿತ ಬರುತ್ತದೆ ಅನ್ನೋದು ಸುಳ್ಳು. ಬಹಳ ಜನರಲ್ಲಿ ಕುಟುಂಬದ ಇತಿಹಾಸ ಇದ್ದರೂ ಜೀವನ ಪೂರ್ತಿ ರೋಗ ಬರುವುದೇ ಇಲ್ಲ. ನಮ್ಮ ಜೀವನ ಶೈಲಿಯೂ ಮುಖ್ಯ. ಸ್ಮೋಕಿಂಗ್ ಮಾಡದಿರುವುದು, ತೂಕವನ್ನು ನಿಯಂತ್ರಣದಲ್ಲಿಡುವುದು, ನಿಯಮಿತ ವ್ಯಾಯಾಮವನ್ನು ಮಾಡುವುದು, ಇವು ಕೆಲವು ರೀತಿಯ ಆರ್ಥ್ರೈಟಿಸ್ ಅಪಾಯಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕೀಲುಗಳಲ್ಲಿ ಊತ, ಬೆಳಿಗ್ಗೆ ಎದ್ದಾಗ ಬಿಗಿತ ಅಥವಾ ನಿರಂತರ ನೋವು ಇದ್ದರೆ ಬೇಗ ವೈದ್ಯರನ್ನು ಭೇಟಿ ಮಾಡುವುದು ಮುಖ್ಯ. ಹಾಗಾದರೆ ನಮಗೆ ಆರ್ಥ್ರೈಟಿಸ್ ಇದೆ ಅಂದ್ರೆ ನಮ್ಮ ಮಕ್ಕಳಿಗೂ ಖಂಡಿತ ಬರುತ್ತದೆ ಅಂತ ಅರ್ಥ ಅಲ್ಲ. ಕುಟುಂಬದ ಇತಿಹಾಸ ಒಂದು ರಿಸ್ಕ್ ಫ್ಯಾಕ್ಟರ್ ಮಾತ್ರ, ಅದು ಭವಿಷ್ಯವಾಣಿ ಅಲ್ಲ. ನಾವು ಜೀನ್ಸ್ ಅನ್ನು ಬದಲಾಯಿಸಲು ಆಗೋದಿಲ್ಲ, ಆದರೆ ಆರೋಗ್ಯಕರ ಜೀವನ ಶೈಲಿ ಮತ್ತು ಬೇಗ ಡಯಾಗ್ನೋಸಿಸ್ ಮೂಲಕ ಅಪಾಯವನ್ನು ಕಡಿಮೆ ಮಾಡಬಹುದು. ನಾನು ಡಾಕ್ಟರ್ ನಿಖಿಲ್ ಸಿ, ಕ್ಲಿನಿಕಲ್ ಇಮ್ಯುನಾಲಜಿ ಮತ್ತು ರುಮಟಾಲಜಿ ತಜ್ಞ, ಬೆಂಗಳೂರು. ಇಂತಹ ಆರೋಗ್ಯ ಮಾಹಿತಿಗಾಗಿ ಫಾಲೋ ಮಾಡಿ.